ಸತ್ಯ ಹೇಳ, ಅಮ್ಮ ನನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಸುಖ ಸಂತೋಷ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ಬಯಸಿದ್ರು. ನಾನು ಬಯಸಿದ್ದೆಲ್ಲ ಸಿಗಬೇಕು ಅಂತ ಅವ್ರು ಇಷ್ಟಪಟ್ಟರು. ಅದಕ್ಕೆ ಇರಬೇಕು. ನಾನು ಬಯಸಿದ್ದು ನನಗೆ ಸಿಗಲಿಲ್ಲ ಅಂದರೆ ನಾನು ತುಂಬ ಕಷ್ಟಪಡ್ತೀನಿ. ಅದರಲ್ಲೂ ನೀನು ಸಿಗಲಿಲ್ಲ ಅಂದರೆ ನಂಗೆ ಹುಚ್ಚ ಹಿಡ್ಬಿಡತ್ತೆ. ಏನು ಹೇಳ್ತಾ ಇದ್ದೆ ನೀನು? ಹೌದು ಕಿರಣ್, ನಾನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆಕಾಶ ಗುರಿತಾಳಿದ ಹೆಣ್ಣ ಹೆಸರೇ ಪ್ರೀತಿ, ನೆಲಹೀರಿ ಗುಣ ತಾಳಿದ ಮಣ್ಣ ಹೆಸರೇ ಪ್ರೀತಿ, ಹಳ್ಳಿ ಬೆಳಗು ಶೃಂಗಾರ ಶೃಂಗಾರ ಶೃಂಗಾರ, ಸಹನೆ ಮೌನ ಬಂಗಾರ ಬಂಗಾರ ಬಂಗಾರ, ಹಳ್ಳಿ ಬೆಳಗು ಶೃಂಗಾರ, ಸಹನೆ ಮೌನ ಬಂಗಾರ, ಮಡುಗಟ್ಟಿದ ನೋವಿನೆದೆಯೇ ಪ್ರೀತಿ ಪ್ರೀತಿ ಪ್ರೀತಿ. ಆಕಾಶ ಗುರಿತಾಳಿದ ಹೆಣ್ಣ ಹೆಸರೇ ಪ್ರೀತಿ, ನೆಲಹೀರಿ ಗುಣ ತಾಳಿದ ಮಣ್ಣ ಹೆಸರೇ ಪ್ರೀತಿ, ಹಳ್ಳಿ ಬೆಳಗು ಶೃಂಗಾರ ಶೃಂಗಾರ ಶೃಂಗಾರ, ಸಹನೆ ಮೌನ ನೀನು ನಿಜ ಹೇಳ್ತಾ ಇದೆಯಾ? ನಿಜ. ಹಳ್ಳಿ ಬೆಳಗು ಶೃಂಗಾರ. ಲೂಸ್ ಕಣೋ ನೀನು, ಎಮೋಷನಲ್ ಫೂಲು. ಎಲ್ಲ ವಿಷಯನೂ ಸೀರಿಯಸ್ ಆಗಿ ತಗೊಳ್ತೀಯ. ನನ್ನನ್ನು ಕಾಡ್ಸೋದು ಅಂದರೆ ತಮಾಷೆ ಇಲ್ಲ ನಿನಗೆ? ನಿಜವಾಗ್ಲೂ ಸಖತ್ ಮಜಾ ಬರುತ್ತೆ. ಅದೇನಾಯ್ತು ಅಂದ್ರೆ, ನಿನ್ನೆ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು. ಅವ್ರು ಟೆಲಿಫಿಲ್ಮಲ್ಲಿ ನಾನು ಆಕ್ಟ್ ಮಾಡ್ಬೇಕಂತೆ. ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ದಂಗೂ ಆಯ್ತು, ಹಾಗೆ ನೀನು ಕಾಡ್ಸ್ದಂಗೂ ಆಯ್ತು ಅಂತ ಮಾಡಿದೆ. ಹೇಗಿದೆ, ನಾನು ಆಕ್ಟ್ ಮಾಡ್ಬೋದಾ? ಆಕ್ಟಿಂಗ್ ಅಂತೂ ಬೇಡ, ದಯವಿಟ್ಟು ನೀನು ನನ್ನ ಸಂಗೀತ ಟೀಚರ್ ಆಗ್ಬಿಡು. ನಾನು ಹಾಡ್ದೇ ಇರೋ ರಾಗನ ಹಾಡಿಸ್ಬಿಟ್ಟೆ ಇವತ್ತು. ನೀನಾದ್ರೂ ಸ್ವಲ್ಪ ಹುಷಾರಾಗೇ ಇರಬೇಕು. ಒಂದು ವಾರದಿಂದ ನೆಮ್ಮದಿನದೇ ಇಲ್ಲ ರೀ. ದಿವ್ಯಾ ಸರಿ ಹೋದ್ಲು, ಸೋಮಶೇಖರನ್ ಕಾಟ ತಪ್ತು. ಇನ್ನಾದರೂ ನೆಮ್ಮದಿಯಿಂದ ನಿದ್ದೆ ಮಾಡೋಣ ಅಂದರೆ ಏನೇನೋ ವಿಚಿತ್ರಗಳು ನಡೀತಾ ಇದೆ. ರಾತ್ರಿ ಆಯ್ತು ಅಂದ್ರೆ ಸಾಕು, ಏನಾಗುತ್ತಪ್ಪ ಅಂತ ಭಯ ಶುರು ಆಗುತ್ತೆ. ನೀವೇ ಹೇಳಿ, ಇದೆಲ್ಲ ಯಾವಾಗಿಂದ ಶುರುವಾತ್ ಹೇಳಿ ನೋಡೋಣ. ಯಾವತ್ತಿಂದ? ಆ ಹುಡುಗಿ ಮನೆ ಕಾಲಿಟ್ಟು ದಿವಸದಿಂದ. ಯಾರು? ಕಾಂಚನನ? ಮತ್ತಿನ್ಯಾರು? ಆ ಹುಡುಗಿ ನಮ್ಮನೆಗೆ ಬಂದ ದಿವಸನೇ ನನಗೂ ಕೇಳಕ್ ಶುರುವಾಯ್ತು. ಊರೊಳಗೆ ದೆವ್ವ ಬಂದು ಸೇರ್ಕೊಂತು. ಜಾನಕಿ, ಯಾವ್ಯಾವುದೋ ಕಾಕತಾಳೀಯ ಸಂಬಂಧಗಳನ್ನ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡಬೇಡ. ಕಾಂಚನ ಬಂದಾಗಿಂದ ಈ ತರದ ವಿಚಿತ್ರವಾದ ಘಟನೆಗಳು ನಡೀತಿದೆ ಅಂತ ಹೇಳಿ ನಾವು ಅದನ್ನ ಕಾಂಚನ ಮೇಲೆ ಹಾಕಕ್ಕಾಗತ್ತಾ? ಅವಳ ಬಗ್ಗೆ ಹೀಗೆಲ್ಲ ನೀನು ಮಾತಾಡಬೇಡ. ಇಲ್ಲ ರೀ, ಆ ಹುಡುಗಿ ನಮ್ಮ ಊರಿಗೆ ಬಂದಿದ್ದಗಳಿಗೆ ನಿಜವಾಗ್ಲೂ ಚೆನ್ನಾಗಿಲ್ಲ. ಅವತ್ತು ನೀವೇ ಹೇಳಿದ್ರಿ ಭರಣಿ ಕೃತಿಕೆ ದಿವಸ ಬರ್ತಾ ಇದ್ದಾಳೆ, ಅದು ವಿಷಯಗಳಿಗೆ ಅಂತ. ಅದು ಅಲ್ಲದೆ ಆ ಹುಡುಗಿ ನಡವಳಿಕೆ ತುಂಬ ವಿಚಿತ್ರವಾಗಿದೆ ರೀ. ಏನು ವಿಚಿತ್ರವಾಗಿದೆ ಜಾನಕಿ? ಅದೆಲ್ಲ ನನಗೆ ಹೇಳೋಕೆ ಗೊತ್ತಾಗಲ್ಲ ರೀ. ಆ ರಣಕೋಗಿಗೆ ಊರ್ಗೂರೇ ಹೆದರ್ಕೊಂಡು ನಡಕ್ತಾ ಇರ್ಬೇಕಾದ್ರೆ ಈ ಹುಡುಗಿ ನನಗೇನು ಹೆದರಿಕೆನೇ ಇಲ್ಲ ಅಂತಾಳೆ. ಒಬ್ಬೊಬ್ಳೆ ರಾತ್ರಿ ಹೊತ್ತು ಎಲ್ಲೆಲ್ಲರಲ್ಲಿ ಓಡಾಡ್ತಾ ಇರ್ತಾಳ್ರಿ. ತನ್ನಷ್ಟು ತಾನೇ ಮಾತಾಡ್ತಾ ಇರ್ತಾಳೆ, ವಿಕಾರವಾಗಿ ನಗ್ತಾ ಇರ್ತಾಳೆ. ನನಗನ್ಸತ್ತೆ ಈ ಹುಡುಗಿ ಸಾಮಾನ್ಯವಾದ ಹುಡುಗಿ ಅಲ್ಲ, ಇವಳು ಒಳಗಡೆ ಏನೋ ಸೇರ್ಕೊಂಡ್ಬಿಟ್ಟಿದೆ ರೀ.
ಜಾನಕಿ, ಅಲ್ಲ ಕಣೆ, ಅವಳು ನೋಡಿದ್ರೆ ಎಷ್ಟು ಸೌಮ್ಯವಾಗಿ ಕಾಣ್ತಾಳೆ. ಪಾಪ ಇನ್ನೊಬ್ಬರಿಗೆ ತೊಂದರೆ ಕೊಡೋ ತರ ಕಾಣ್ತಾಳೆ ಅವಳು. ನೋಡು, ಅವಳ ಬಗ್ಗೆ ನೀ ಏನೇನೋ ಕಲ್ಪಿಸ್ಕೊಂಡು ಅಪಾರ್ಥ ಮಾಡ್ಕೋಬೇಡ. ಹೀಗೆಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಆಯ್ತು, ನೀವು ಹೇಳ್ದಾಗೆ ಆ ಹುಡುಗಿ ಇದನ್ನೆಲ್ಲ ಮಾಡ್ತಾ ಇಲ್ಲ, ಅವಳು ಒಳ್ಳೆಯವಳು ಅಂತಾನೆ ತಿಳ್ಕೊಳ್ಳೋಣ. ಆದರೆ ಅವಳು ನಮ್ಮ ಮನೆ ಕಾಲಿಟ್ಟಿದ್ದು ಕೆಟ್ಟ ಗಳಿಗೆಲಿ, ವಿಷಗಳಿಗೆಲಿ ಮೇಲೆ ಆ ದೆವ್ವ ಏನಾದರೂ ಈ ಹುಡುಗಿ ಒಳಗೆ ಸೇರಿಕೊಂಡು ಹೀಗೆಲ್ಲ ಮಾಡಿಸ್ತಾ ಇದೆಯಾ ಅಂತ. ಒಟ್ಟಿನಲ್ಲಿ ಆ ಹುಡುಗಿಯಿಂದ ನಮ್ಮನೆಗೆ ಏನು ತೊಂದರೆ ಆಗಬಾರ್ದು. ಆ ರೀತಿ ಏನಾದ್ರು ಮಾಡಿಸ್ಬೇಡವಾ? ಅಂದ್ರೆ ವಾಮಾಚಾರದ ಬಗ್ಗೆ ಹೇಳ್ತಾ ಇದೆಯಾ? ವಾಮಾಚಾರದಲ್ಲ ಏನು ಬೇಡ ರೀ, ಪೂಜೆನೋ ಹೋಮನೋ ಇಂಥದ್ದೇನಾದ್ರು ಮಾಡ್ಸೋಣವಾ? ಅಲ್ಲ ಜಾನಕಿ, ಅವಳು ಬಂದಿರುವಾಗ ಅದನ್ನೆಲ್ಲ ಹೇಗೆ ಇಟ್ಕೊಳ್ಳೋದು? ಹಾಗಾದ್ರೆ ಮನೇಲಿ ಬೇಡ, ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ. ಸುಮ್ಮನೆ ಪೂಜೆ ಅಂತ ಹೇಳ್ಬಿಟ್ಟು ಆ ಹುಡುಗಿನೂ ಜೊತೆ ಕರ್ಕೊಂಡು ಹೋಗೋಣ. ಚೆನ್ನಾಗಿರಲ್ಲ ಅದೆಲ್ಲ ರೀ. ದಯವಿಟ್ಟು ನನ್ನ ಸಮಾಧಾನಕ್ಕೆ ಒಪ್ಕೊಳ್ರಿ, ನಿಮ್ಮ ಕೈ ಮುಗಿತೀನಿ. ಆಯ್ತು ಆಯ್ತು ಜಾನಕಿ, ಏನಾದರೂ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತೀನಿ. ಅಮ್ಮ ಅಮ್ಮ ಏನು ಕಿರಣ? ಅಮ್ಮ, ನನಗೆ ಹಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಬರ್ತಾ ಇದೆ. ಹೌದೇನೋ? ಸುರೇಶ್ ಬಾಬು ಅವರು ಇದಾರಲ್ಲ, ಅವ್ರ ಹೊಸ ಆಲ್ಬಮ್ ಅಲ್ಲಿ ನಂಗೆ ಹಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇಂಥ ಸಂತೋಷದ ವಿಚಾರ ಹೇಳ್ದಿರ್ತೀರ. ನೋಡು, ಸಂಗೀತ ಕ್ಷೇತ್ರದಲ್ಲಿ ನೀನೇನೇ ಸಾಧನೆ ಮಾಡಿದ್ರು ಅದು ನಿನ್ನ ತಾಯಿಗೆ ಸಲ್ಲೋ ಗೌರವ ಕಣ. ಅಮ್ಮ, ಅಷ್ಟೇ ಅಲ್ಲ, ರಾಘಣ್ಣವರು ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ರಾಜಧಾನಿನಲ್ಲಿ ತುಂಬಾ ಪ್ರಭಾವ ಇರೋ ವ್ಯಕ್ತಿ ಅಂತೆ. ನೋಡ್ತಾ ಇರೋ, ಇನ್ಮೇಲೆ ನನ್ನ ಬದುಕಿನ ಹಾದಿನೇ ಚೇಂಜ್ ಆಗೋಗುತ್ತೆ. ಇಷ್ಟು ದಿನ ಅದಕ್ಕೋಸ್ಕರನೇ ತೊರೆದು ಕಾಯ್ತಾ ಇದ್ದೀನಿ ಕಣ. ಇರು, ಸಕ್ಕರೆ ತರ್ತೀನಿ, ಬಾಯಿ ಸಿಹಿ ಮಾಡಕ್ಕೆ. ಅಮ್ಮ, ನಾನು ಹಾಡುಗಾರನಾದ್ರೆ ನಿನಗೆ ಹುಚ್ಚು ಚಂದ್ರಾವತಿ ಅನ್ನೋ ಹೆಸರು ಹೊರಟೋಗ್ಬಿಡುತ್ತಲ್ವಮ್ಮ? ಅಯ್ಯೋ, ಅಂದರೆ ಅನ್ಕೊಳ್ಳಿ ಬಿಡು, ಅದ್ಯಾವುದು ನನಗೆ ತಾಗೋದೇ ಇಲ್ಲ. ಆಡ್ದವ್ರ ಪಾಪ ಅನುಭವಿಸ್ತಾರೆ. ನೋಡು, ಇವತ್ತು ನೀನು ಸಿಹಿ ಸುದ್ದಿ ತಂದಿದ್ಯಾ, ನಿನ್ನ ಬಾಯಿನ ನಾನು ಸಿಹಿ ಮಾಡಬೇಕು. ಎಲ್ಲಿ ಆ ಹೇಳು? ಯಾರು? ನಾನು ಯಾರಾದ್ರೂ ನಿಮಗೇನು, ಈ ಲೆಟರ್ ಕೊಡೋದಕ್ಕೆ ಕೊಟ್ಟಿದ್ದಾರೆ, ತಗೊಳ್ಳಿ. ನೋಡಪ್ಪ, ಅಮ್ಮ ಅಮ್ಮ ಬಂದೆ ಕಣೋ.
ಅಮ್ಮ ಏನಾಯ್ತು? ಯಾರು ಬಂದಿದ್ದು? ಅಡಿಕೆ ಹಾಕೋರು ಬಂದಿದ್ದ ಕಣ. ನೋಡ್ಕಿಲ್ಲ, ನೀನು ಚೆನ್ನಾಗಿ ಸಂಗೀತ ಅಭ್ಯಾಸ ಮಾಡ್ಬೇಕಪ್ಪ. ಇಲ್ಲ ನೋಡು, ನಿನಗೆ ಸಿಹಿ ತಿನ್ಸೋದೇ ಮರ್ತೋದೆ. ಪರವಾಗಿಲ್ಲ ಬಿಡು. ಮಾಡಮ್ಮ. ಹವಳ ಕೆಂಪಿನ ಸಂಜೆ ಸುಳಿವ ತಣ್ಣನೆ ಗಾಳಿ. ಹವಳ ಕೆಂಪಿನ ಸಂಜೆ ಸುಳಿವ ತಣ್ಣನೆ ಗಾಳಿ. ಹುಲ್ಲ ಬಯಲಲಿ ನೀನು ಬರದ ದಾರಿ. ಹೊತ್ತು ಮುಳುಗುವ ಸಮಯ ಸೂರ್ಯ ಧಗಿಸುವ ಹೃದಯ. ಹೊತ್ತು ಮುಳುಗುವ ಸಮಯ ಸೂರ್ಯ ಧಗಿಸುವ ಹೃದಯ. ದೂರದಲ್ಲಿ ನೆರಳು ಮನ ತೊರೆದ ಕನಸು. ಆಹಾ ಆಹಾ ಕಾಂಚನ, ಹಾಂ ಕಾವ್ಯ. ನೀವು ಬೇಗ ರೆಡಿಯಾಗಿ ಕೆಳಗೆ ಬರಬೇಕಂತೆ ಅಮ್ಮ ಹೇಳಿದ್ರು. ಯಾಕೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಹೌದು. ಸಾರಿ, ನಾನು ಬರಲ್ಲ ಕಾವ್ಯ. ನೀವು ಬರಲೇಬೇಕಂತೆ, ಯಾಕಂದರೆ ನಿಮ್ಮ ಹೆಸರಲ್ಲೇ ಪೂಜೆ ಮಾಡ್ತಿರೋದು. ನನ್ನ ಹೆಸರಲ್ಲಿ ಪೂಜೆನಾ? ಮತ್ತು ನನಗೆ ಹೇಳಲೇ ಇಲ್ಲ. ಈಗ ಹೇಳ್ತಿದ್ದೀವಲ್ಲ, ರೆಡಿಯಾಗ್ಬಿಟ್ಟು ಬನ್ನಿ. ನನ್ನ ಹೆಸರಲ್ಲಿ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ, ಅಮ್ಮನೇ ಕೇಳಬೇಕು. ಸಾರಿ, ಇಂಥ ಪೂಜೆಗಳಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಬರಲ್ಲ. ನಂಬಿಕೆ ಇಲ್ವಾ? ಕೇಳಿ, ಪರವಾಗಿಲ್ಲ. ಅಥವಾ ಭಯನಾ? ಭಯನಾ? ದೇವಸ್ಥಾನಕ್ಕೆ ಹೋಗೋಕ್ಕೆ ಭಯ ಯಾಕೆ ಪಡ್ಬೇಕು ಹೇಳಿ? ದೇವ್ರಲ್ಲಿ ಕೇಳ್ಕೊಳಕ್ಕೆ ನನಗೇನೂ ಇಲ್ಲ. ನನ್ನ ಹೆಸರಲ್ಲಿ ಪೂಜೆ ನಡೆಸ್ತಾ ಇದ್ರೆ ನಿಮ್ಗೇನಾದ್ರು ಭಯ ಇರ್ಬೋದು. ಹಾಗೇನಾದ್ರು ಭಯ ಇದ್ರೆ ನೀವು ದೇವ್ರಲ್ಲಿ ಹೋಗಿ ಕೇಳ್ಕೊಳ್ಳಿ. ಹಾಗಾದರೆ ನೀವು ಬರಲ್ವಾ? ಸಾರಿ. ಸರಿ, ಅಮ್ಮಗೆ ಹೇಳ್ತೀನಿ. ಕಾವ್ಯ, ಎಲ್ಲೇ ಆ ಹುಡುಗಿ ಬರಲಿಲ್ವಾ? ಅವಳು ಬರಲ್ವಂತೆ. ಬರಲ್ಲ ಅಂದರೆ ಅವಳಿಗೋಸ್ಕರ ತಾನೇ ಈ ಪೂಜೆ ಇಟ್ಕೊಂಡಿರೋದು ನಾವು. ಅದು ನನಗೂ ಗೊತ್ತಮ್ಮ. ಅವಳು ಬರಲ್ಲ ಅಂದರೆ ನಾನು ತಾನೇ ಏನು ಮಾಡಲಿ? ಕಾವ್ಯ, ಕಾಂಚನ ನೋಡಕ್ಕೆ ಹೇಗಿದ್ಲು? ಅಂದರೆ ನಮ್ಮ ಥರ ಮಾಮೂಲಿ ಆಗಿದ್ಲಾ ಅಥವಾ ಅವಳ ಮುಖ ಏನಾದ್ರು ವಿಕಾರವಾಗಿತ್ತ? ಅಂದರೆ ಏನಮ್ಮ? ಅಯ್ಯೋ, ಅವಳ ಮೈ ಮೇಲೆ ಅಂದ್ರೆ ಭೂತಗೀತ ಬಂದಿತ್ತ ಅಂತ. ಏನೇ ನೀನು ಮಾತಾಡ್ತಿರೋದು? ಹೌದು ಕಾವ್ಯ, ಅವಳು ಬಂದಾವಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಅವಳು ಬಂದ್ಮೇಲೆ ತಾನೇ ಊರಲ್ಲಿ ವಿಚಿತ್ರಗಳೆಲ್ಲ ನಡೀತಾ ಇರೋದು. ನನ್ಗೆ ಯಾಕೋ ಅವಳ ಹಾವ ಭಾವ, ಅವಳ ರೀತಿ ನೀತಿ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಅಯ್ಯೋ, ನಿನಗೆಲ್ಲೋ ಭ್ರಾಂತಿ. ಅಪ್ಪ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ, ಲೇಟ್ ಆಗುತ್ತೆ, ಬಾ ಹೋಗೋಣ. ಮತ್ತೆ ಅವಳು ಬರಲ್ಲ ಅಮ್ಮ, ನಾವು ಹೋಗೋಣ ಬಾ. ಹಲೋ. ಹಾಯ್. ಏನಾಯಿತು? ಯಾಕಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಏನಿಲ್ಲ. ಯಾಕೆ, ನನ್ನ ಹತ್ರನೂ ಹೇಳಬಾರ್ದು ಅಂತನಾ? ಹಾಗೇನಿಲ್ಲ. ಬೆಂಗಳೂರಿಂದ ಒಬ್ಬರು ಕ್ಯಾಸೆಟ್ ಕಂಪ್ನಿಯವ್ರು ಬರಬೇಕಾಗಿತ್ತು.
ಅವ್ರ ಆಲ್ಬಮಲ್ಲಿ ನನಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಒಂದು ವಾರದಿಂದ ಆಟಾಡಿಸಿ ಆಲ್ಬಮ್ನ ಡ್ರಾಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಬಿಟ್ಟಾಕು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ನೀನು? ಏನು ಕಾಂಚನ ಹೀಗೆ ಹೇಳ್ತಾ ಇದೆಯಾ? ಇದು ನಿನಗೆ ಸಿಂಪಲ್ ಆಗಿರ್ಬೋದು, ಆದರೆ ನನಗಲ್ಲ. ಯಾವುದೇ ಹಾಡುಗಾರ ಬಯಸೋ ಒಂದೇ ಒಂದು ಸಣ್ಣ ಬಯಕೆ ಅನ್ನೋದು ಅವನ ಫೋಟೋ ಕ್ಯಾಸೆಟ್ ಮೇಲೆ ಕಾಣಿಸ್ಕೋಬೇಕು ಅನ್ನೋದು. ನನಗೆ ಆ ಸಿಕ್ಕ ಅವಕಾಶನ ಕಳೆದೋಯ್ತಲ್ಲ ಅಂತ. ಹೋಗ್ಲಿ ಬಿಡು, ಅವಕಾಶಗಳು ಮತ್ತೆ ಸಿಗ್ತಾನೆ ಇರತ್ತೆ. ನೀನು ಹೇಳಿದಷ್ಟು ಸುಲಭ ಅಲ್ಲ ಕಾಂಚನ. ನಂತರ ಯಾವುದೋ ಹಳ್ಳಿ ಮೂಲೆಯಲ್ಲಿರೋ ಗಾಯಕರು ಲಕ್ಷಾಂತರ ಜನ ಇರ್ತಾರೆ. ಅವ್ರಿಗೆಲ್ಲ ಯಾರು ಅವಕಾಶ ಮಾಡ್ಕೊಡ್ತಾರೆ ಹೇಳು? ಯಾರೋ ಅವಕಾಶ ಮಾಡ್ಕೊಡ್ತಾರೆ ಅಂತ ಕಾಯೋ ಕಾಲ ಹೊರಟೋಯ್ತು. ಅವಕಾಶ ಸಿಗ್ಲಿಲ್ಲ ಅಂತ ಸುಮ್ಮನೆ ಕುತ್ಕೋಬಾರ್ದು. ಅವಕಾಶಗಳನ್ನ ನಾವೇ ಸೃಷ್ಟಿಸ್ಕೋಬೇಕು. ಅದೆಲ್ಲ ಹೇಗಾಗುತ್ತೆ ಹೇಳು? ನಾನೇನಾದರೂ ಶ್ರೀಮಂತನಾಗಿದ್ರೆ ಆಗ್ತಿತ್ತೋ ಏನೋ. ಏನ್ ಹಾಗಂದ್ರೆ? ಶ್ರೀಮಂತ ಆದ್ರೆ ಮಾತ್ರ ಕಲೆಗೆ ಬೆಲೆನಾ? ಮತ್ತೇನು ನೀನು ಹೇಳೋದು? ಸಂಗೀತ ಅಂದ್ರೆ ನಿನ್ಗೆ ಎಷ್ಟು ಮುಖ್ಯ? ಎಷ್ಟು ಮುಖ್ಯ ಅಂದ್ರೆ ಹೇಗೆ ಹೇಳಿ ಕಾಂಚನ? ನನ್ನ ಕನ್ಸುಗಳಿರೋದು ಸಂಗೀತದ ಜೊತೆನೆ, ನನ್ನ ಗುರಿ ಇರೋದು ಸಂಗೀತದ ಕಡೆನೆ. ನಾನೇನಾದರೂ ಸಾಧಿಸ್ಬೇಕು ಅಂತಿರೋದು ಸಂಗೀತದಲ್ಲೇ. ಹಾಗಾದ್ರೆ ನಾನು ನಿನ್ಗೊಂದು ಸಲಹೆ ಕೊಡ್ಲಾ? ನೀನು ಬೆಂಗಳೂರಿಗೆ ಹೊರಟೋಗು. ಬೆಂಗಳೂರ್ಗ? ಅಷ್ಟು ದೂರನಾ? ಅಯ್ಯೋ, ಅದೇನು ಚಂದ್ರಲೋಕನ? ಇಲ್ಲಿಂದ 300 ಕಿಲೋಮೀಟರು. ನಿನ್ನ ಕಲೆಗೆ ಅರ್ಥ ಕೊಡ್ಬೇಕು ಅಂದ್ರೆ ಅಲ್ಲಿಗೆ ಹೋಗು. ಸಿಟಿಗೆ ಹೋದ್ರೆ ಎಲ್ಲ ಉದ್ಧಾರ ಆಗ್ತಾರೆ ಅಂತಲ್ಲ, ಆದ್ರೆ ನಿನ್ ಗುರಿ ತಲುಪಲಿಕ್ಕೆ ಸಹಾಯ ಆಗತ್ತೆ. ನಿಜವಾಗ್ಲೂ ನಿನ್ನಲ್ಲಿ ಪ್ರತಿಭೆ ಇದೆ ಅಂತ ಅನ್ಸಿದ್ರೆ ನಿನಗೂ ಒಂದಿನ ಬಂದೇ ಬರುತ್ತೆ. ಹೆಲ್ಪಿಗೆ ಬೇಕಾದ್ರೆ ನಾನು ನಿನಗೆ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. ಏನು ಹೇಳ್ತೀಯಾ? ಆದರೂ ನನ್ನವರು ತನ್ನವರು ಎಲ್ಲರನ್ನೂ ಬಿಟ್ಟು ಅಷ್ಟು ದೂರ ಹೋಗೋದಾ? ಒಂದನ್ನು ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕಾಗತ್ತೆ. ಈ ಹಳ್ಳಿಲಿದ್ದು ಅವಕಾಶಗಳು ಬರಲಿ ಅಂತ ಕಾಯೋದಕ್ಕಿಂತ ಸಿಟಿಗೆ ಹೋಗಿ ನೀನೇ ಅವಕಾಶಗಳನ್ನು ಹುಡ್ಕೋಬಹುದು. ಯೋಚನೆ ಮಾಡು. ನಾನು ಎಲ್ಲ ಬಿಟ್ಟೀಗ ಇಷ್ಟು ದೂರ ಬಂದಿಲ್ವಾ? ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದಾಗ ಟಫ್ ಟೈಮ್ ಅನ್ನೋದು ಬಂದೇ ಬರುತ್ತೆ. ನಮ್ಮವರಿಂದ ದೂರ ಆಗ್ಬೇಕಾಗತ್ತೆ, ಒಂಟಿತನ ಕಾಡತ್ತೆ. ಜೀವನ ಅಂದ್ರೆ ಇವತ್ ಮಾತ್ರ ಅಲ್ಲ, ನಾಳೆನೂ ಇರುತ್ತೆ ಅಲ್ವಾ? ಇವತ್ ನೀನು ಎಲ್ಲರಿಂದ ದೂರ ಆಗ್ಬೋದು, ಆದ್ರೆ ನಾಳೆ ನೀನ್ ಏನಾದ್ರು ಸಾಧನೆ ಮಾಡ್ಕೊಂಡು ಬಂದಾಗ ನಿನ್ನವ್ರಿಗೆ ನಿನ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ, ನಿನಗೆ ನಿನ್ ಬಗ್ಗೆ ತೃಪ್ತಿ ಇರುತ್ತೆ ಅಲ್ವಾ? ಏನ್ ಹೇಳ್ತೀಯ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾವ್ಯನ ಬಿಟ್ಟು ಹೋಗ್ಬೇಕು ಅಂತ ಚಿಂತೆನಾ? ಇರಬಹುದು. ಕಾವ್ಯ, ನಮ್ಮಮ್ಮ, ಗುರುಗಳು, ನಾನು ಹುಟ್ಟು ಬೆಳೆದಿದ್ದು ಊರು, ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂದ್ರೆ ಹಿಂಸೆ ಆಗಲ್ವಾ? ದೂರ ಇದ್ರು ಮನ್ಸಿಗೆ ಹತ್ರ ಇರೋರು ನಮ್ಮವರು ಕಿರಣ್. ಹತ್ರ ಇದ್ದು ದೂರ ಆಗ್ಬೇಡ, ದೂರ ಇದ್ದು ಹತ್ರ ಆಗು. ನೀ ನನ್ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಾ ಇದೀನಿ, ಯೋಚನೆ ಮಾಡು. रे ग म